ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಟ್ರೈ ಸಿಟಿ ಹಿಂದೂ ಟೆಂಪಲ್ ಅಮೇರಿಕದಲ್ಲಿ ಇವರೆಲ್ಲ ಚಪಾತಿ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಟೆಂಪಲ್ ನಂಬರ್ಸು ಫಸ್ಟು ತೋರಿಸಿದ್ದವರು. ಅವರು ಚಿನ್ನಮ್ಮ ಅಂತ, ಅವರೇ ನಮ್ಮ ಕಿಚನ್ ಹೆಡ್ಡು ಅಂತ ಅಧಿಕಾರ ಮಾಡೋದಂಥದ್ದೇನಿಲ್ಲ. ಎಲ್ಲ ಅವರೇ ಅಡುಗೆ ಎಲ್ಲ ಮಾಡೋದು, ಪ್ಲ್ಯಾನ್ ಕೊಡೋದು, ಮತ್ತು ಇಂತಿಂಥ ಅಡುಗೆ ಮಾಡಬೇಕು ಹಬ್ಬಕ್ಕೆ ಅಂತ ಹೇಳೋದು ಅವರೇ. ಮತ್ತು ಜನಗಳಿಗೆ ಮನೆ ಥರ ಎಲ್ಲ ಅಡುಗೆನ ಪ್ರಿಪೇರಿಸ್ ಮಾಡೋದು. ಮನೆ ನೋಡಿ, ಈಜಿಯಾಗಿ ದುಡ್ಡು ಕೊಟ್ಟರೆ ಆರಾಮಾಗಿ ಹೊರಗಡೆ ದುಡ್ಡು ಕೊಟ್ಟರೆ 25 ಸೆನ್ಸ್ಗೆ ಎಲ್ಲ ಚಪಾತಿ ಎಲ್ಲ ಸಿಗ್ತವೆ. ಆದರೆ ಇವರು ನಮ್ಮ ಟೆಂಪಲ್ಲಿಗೆ ಬರೋದ್ರಿಂದ ನಮ್ಮ ಟೆಂಪಲಲ್ಲಿ ಚೆನ್ನಾಗಿ ಅಡುಗೆ ಮಾಡಿಕೊಡ್ಬೇಕು ಅಂತ ಮನೆ ಹೋಮ್ ಮೇಡ್ ಫುಡ್ ಥರ ಎಲ್ಲ ಇಲ್ಲೇ ಫ್ರೆಶ್ಶಾಗಿ ಎಲ್ಲ ಮಾಡಿ ಕೊಡ್ತಾರೆ. ಆದರೆ ಟ್ರೈ ಸಿಟಿ ಹಿಂದೂ ಟೆಂಪಲ್ ಥರ ಹಬ್ಬಗಳಿಗೆ ಊಟ ಕೊಡೋ ಥರ ಎಲ್ಲೂ ಕೊಡಲ್ಲ. ಇವರು ಕನ್ನಡದವರೇ. ಇವರು ಶುಭಕ್ಕ ಅಂತ ನಮ್ಮ ಭದ್ರಾವತಿಯವರು. ಇವರು ಇರಲ್ಲಮ್ಮ ಅಂತ, ಇವರು ನಾಡ್ತವರು. ತುಂಬ ಹೆಲ್ಪ್ ಮಾಡ್ತಾರೆ. ಇನ್ನೊಬ್ಬರು ಸ್ಮಿತಮ್ಮ ಅಂತ, ಆಮೇಲೆ ಇನ್ನು ಆ ಕಡೆನೂ ಅವರೇ ಕೆಲವರು. ನೋಡಿ ಚಿನ್ನಮ್ಮ ಅಂತ, ಇವರು ಸೇಮ್ ಮನೇಲಿ ಮಾಡ್ದಂಗೆ. ಅವರು ಇವತ್ತು ಮನೇಲಿ ಹಬ್ಬ ಮಾಡ್ದಂಗೆ ನಮ್ಮ ಟೆಂಪಲಲ್ಲಿ ಎಷ್ಟೇ ಜನ ಬಂದರೂ ರೆಡಿ ಮಾಡಿ ತುಂಬ ಚೆನ್ನಾಗಿ ಕೊಡ್ತಾರೆ. ನೋಡಿ ಇವರು ವಿದ್ಯಮ್ಮ ಅಂತ ಲಡ್ಡು ಪ್ಯಾಕ್ ಮಾಡ್ತವ್ರೆ. ಇವರು ಕನ್ನಡದವರೇ. ಪೂಜೆ ಕಮಿಟಿ ಚೇರು. ರಾಮನವಮಿಗೆ ಲಾಡು ಮಾಡಿಸಿ ನೋಡಿ, ಒಂದಿನ ಮುಂಚೆ ಮಾಡಿಸಿ ಪ್ಯಾಕ್ ಮಾಡಿ ಎಲ್ಲರೂ ಬಂದವ್ರಿಗೆ ಲಾಡು. ಅವ್ರು ಸುನೀತಾ ಅಂತ, ಅವರು ತನುಜ ಅಂತ ಲಾಸ್ಟ್ ಟೈಮು ಕಿಚನ್ ಕಮಿಟಿ ಚೇರ್ ಆಗಿದ್ದರು. ಅವ್ರು ರೋಜಿ ಅಂತ, ಅವರು ಟೆಂಪಲ್ ನಂಬರೇ. ಅದೆಲ್ಲ ಆದಮೇಲೆ ಚಪಾತಿ ಎಲ್ಲ ಬೇಯಿಸಿ ರೆಡಿಯಾಗಿ ಬಂದರು. ನೋಡಿ ಎಂತೆಂಥ ಸೀರೆ ಉಟ್ಕೊಂಡು ತಿರ್ಗಿ ಕೋಸಂಬರಿ ಲಾಸ್ಟ್ ಟೈಮಲ್ಲಿ 5 ಗಂಟೆ ಲಾಸ್ಟಲ್ಲಿ ಮಾಡೋಣ ಅಂತ ಎಷ್ಟು ಖುಷಿಯಲ್ಲಿ ಮಾಡ್ತಾರೆ ಅಂದರೆ ಅವ್ರ ಕಳೆ ನೋಡಿ ಮಕ್ಕದಲ್ಲಿ. ನೋಡಿ ಇವರು ಅಷ್ಟೇ ಕೊತ್ತಂಬರಿ ಸೊಪ್ಪು ಹಿಂಗೆ ಕಟ್ ಮಾಡಬೇಕು ಅಂತ ಅದು ಎಷ್ಟು ಯಾಪ್ಯಾಗಿ ಮಾಡ್ತಾರೆ ನೋಡಿ. ಅವರೆಲ್ಲ ಸೀರೆ ಎಲ್ಲ ಉಟ್ಕೊಂಬಂದ್ರು ಕೂಡ ಒಂಚೂರು ಗಲೀಜಾಯ್ತದೆ ನಮ್ಮ ಬಟ್ಟೆಯನ್ನು ಯೋಚನೆ ಮಾಡ್ದಂಗೆ ತುಂಬ ಚೆನ್ನಾಗಿ ಎಲ್ಲರಿಗೂ ಮಾಡಿ ಸರ್ವ್ ಮಾಡ್ತಾರೆ. ನೋಡಿ ಲಾಸ್ಟ್ ಟೈಮಲ್ಲಿ ಮಾಡಬೇಕು ಅಂತ ಅವಾಗ ಬಂದು ರೆಡಿಯಾಗಿ ಬಂದರೂ ಕೂಡ ಅಲ್ಲಿ ಪೂಜೆ ನಡೀತಾ ಇರ್ತದೆ. ಪಾಯಸ ನೋಡಿ ಇದೇ ಥರ ಎಲ್ಲರಿಗೂ ಕ್ರಮವಾಗಿ ಬಿಸಿಯಾಗಿ ಕೊಡಬೇಕು ಅಂತ ಒಳಗಡೆ ಪೂಜೆ ನಡೀತೈತೆ. ಭಕ್ತರೆಲ್ಲ ಬಂದವ್ರೆ. ನೋಡಿ ಇವರು ಅಲ್ಲಿ ನಿಂತ್ಕೊಂಡು ಸರ್ವ್ ಮಾಡ್ತಾರೆ ಬಂದವ್ರಿಗೆಲ್ಲ. ನೋಡಿ ಈ ಥರ ಊಟ ಎಲ್ಲನೂ ಬಂದು ರೆಡಿಯಾಗವ್ರೆ. ನೋಡಿ ರೆಡಿಯಾಗಿ ಬಂದವ್ರು ಸಾಯಂಕಾಲ ಪ್ಯಾಕ್ ಮಾಡ್ತವ್ರೆ. ಬೆಳಗ್ಗೆ ಬಂದು ಎಲ್ಲ ಮಾಡಿಟ್ಟೋಗಿ ಇವಾಗ ಪ್ಯಾಕ್ ಮಾಡೋದು ಊಟನ. ಈ ಥರ ಪ್ಯಾಕ್ ಮಾಡಿ ಈ ಥರ ಎಲ್ಲನೂ ನೋಡಿ ಸರ್ವ್ ಮಾಡೋದು. ಈ ಥರ ಜನಗಳಿಗೆ ಬಂದವ್ರಿಗೆ ಎಲ್ಲರಿಗೂ ಈ ಥರ ಬರ್ತಾರೆ. ಕಮ್ಮಿ ಅಂದರೆ ಒಂದು 250 ಜನ 300 ಜನ ಇರ್ತಾರೆ. ಇವರು ನೋಡಿ, ಇವರು ಇಂದ್ರಮ್ಮ ಅಂತ, ಈಗಿರೋ ಪ್ರೆಸಿಡೆಂಟು ಪ್ರಭಾಕರ್ ಸರ್ ಅಂತ ವೈಫು. ಇವರೆಲ್ಲ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಇವರೆಲ್ಲ ಟೆಂಪಲ್ ಗೊತ್ತಿರೋರೆ. ತುಂಬ ಸಂತೋಷ ಆಗುತ್ತೆ ಇಂಥ ಜಾಗಗಳನ್ನ ಸರ್ವ್ ಮಾಡೋದು. ಇಡೀ ಇಂಡಿಯಾನೇ ಇಲ್ಲಿ ಐತೆ ನಮ್ಮ ದೇವಸ್ಥಾನದಲ್ಲಿ. ಪ್ರತಿಯೊಬ್ಬರು ಅವರೇ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಯಾವ ಜಾತಿ ಭೇದ ಏನು ನೋಡೋಲ್ಲ, ಎಲ್ಲರೂ ಬರ್ತಾರೆ. ಎಲ್ಲರೂ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು ಲಾಸ್ಟಲ್ಲಿ ಈ ಥರ ಎಲ್ಲ ಪೂಜೆ ನಡೀತದೆ ನಮ್ಮ ಟೆಂಪಲಲ್ಲಿ. ಲಾಸ್ಟಲ್ಲೆಲ್ಲ ಒಂದಾಗಿ ತುಂಬ ಚೆನ್ನಾಗಿರ್ತಾರೆ. ತುಂಬ ನೋಡಿ ಇವರ ಕಿಚನ್ ಕಮಿಟಿಯವರು 3 ಜನನೂ 4 ಜನ ಇದ್ದಾರೆ. ಲಾಸ್ಟಲ್ಲಿ ಮುಗಿದ ಮೇಲೆ ಎಲ್ಲ ಖುಷಿಯಾಗಿ ಹೋಗ್ತಾರೆ. ಮನೆ ಹಬ್ಬದ ಥರ ಆಚರಿಸ್ತಾರೆ. ತುಂಬ ಸಂತೋಷ ಆಗುತ್ತೆ ಇಲ್ಲಿ. ಜೈ ಶ್ರೀರಾಮ್. ನಮ್ಮ ಸ್ವಾಮಿಗಳು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ನೈಟೆಲ್ಲ ನಿದ್ಗೆಟ್ಟೆಲ್ಲ ಅಲಂಕಾರ ಮಾಡ್ತಾರೆ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡು ಅವ್ರಿಗೆಲ್ಲ ಸಹಕರಿಸ್ಕೊಂಡು ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಹೋಗ್ತಾಯಿದ್ದೀನಿ. ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಕಾಲಭೈರಪ್ಪನ ಆಶೀರ್ವಾದ. ತುಂಬ ಸಂತೋಷ ಆಗುತ್ತೆ. ಈ ಜಾಗ ಎಲ್ಲರಿಗೂ ಇಂಥದ್ದೊಂದು ಜಾಗ ಎಲ್ಲರಿಗೂ ಸಿಕ್ಕ ಅವಕಾಶ ಆಗಲಿ ಅಂತ ದೇವರ ಹತ್ರ ಶ್ರೀರಾಮನ ಹತ್ರ ಬೇಡ್ಕೊತೀನಿ. ಜೈ ಶ್ರೀರಾಮ್. ತುಂಬ ಸಂತೋಷ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಭಗವಂತನ ಇದು ಎಲ್ಲರ ಮೇಲೂ ಇರಲಿ. ಜೈ ಶ್ರೀರಾಮ್.